ಮೇಡಮ್, ಪ್ರತಾಪ್ ಬಾಸು ಬ್ಲೈಂಡ್ ಮಕ್ಕಳಿಗೆ ಶೋವೇರ್ನಲ್ಲಿ ಯೂನಿಫಾರ್ಮ್ ಹೊಲಿಸಿದ್ರು. ಅದ್ರ ಬಿಲ್ 45,000 ಆಗಿದೆ. ನಿನ್ನೆ ಬಂತು. ತಗೊಳ್ಳಿ, ಇದಕ್ಕೊಂದು ಸೈನ್ ಮಾಡಿ. ಪುಣ್ಯಾತ್ಮ ನನ್ನ ಮಗ ಪ್ರತಾಪ್. ಮೇಡಮ್, ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟು. ಪ್ರತಿನಿತ್ಯ ಬಂದು ಪ್ರತಾಪ್ ಬಾಸ್ ಫೋಟೋಗೆ ಹಾರ ಹಾಕೋ ಅವಕಾಶ ಮಾಡಿಕೊಡಿ. ಆ ವಿನುತನ್ಗೇನಾದ್ರೂ ಮಾಡ್ಬಿಡ್ಬೇಕು ಅನ್ಸುತ್ತೆ. ನೋಡಿ, ಅವಳ ಅಪ್ಪ ಅಮ್ಮ ಎಷ್ಟು ನೆಮ್ಮದಿಯಾಗಿದ್ದಾರೆ. ಹಾಳಾದೋಳು ನಿಮ್ ನೆಮ್ಮದಿನೆಲ್ಲ ಕಿತ್ಕೋಬಿಟ್ಲು. ದರಿದ್ರದವಳ ವಿಷಯ ಎತ್ಬೇಡ ಸ್ವಾತಿ. ಅವಳ ವಿಷಯ ಮಾತಾಡಕ್ ನನಗೂ ಇಷ್ಟ ಇಲ್ಲ ಮೇಡಮ್. ಆದ್ರೆ ಪ್ರತಾಪ್ ಬಾಸ್ ನೆನಪಾಗ್ತಾರೆ. ನಿಮ್ಗೆ ಗೊತ್ತಲ್ವಾ, ರಂಜಿತನ ಡಾಕ್ಟರ್ ಮಾಡ್ಬೇಕು ಅಂತಿದ್ರು ಬಾಸ್. ನಿಮ್ಮ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ, ರಂಜಿತ ತುಂಬಾ ಚುರುಕಿದಾಳೆ ಅಂತ ಹೇಳ್ತಿದ್ರು ವಿನುತನ್ಗೆ. ಅಂತವ್ರನ್ನೇ ಕಿತ್ಕೋಬಿಟ್ಲು ಮೇಡಮ್. ನಿಮ್ಮ ಸ್ಥಾನದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಶಿಕ್ಷೆ ಅಂದ್ರೆ ಏನು, ನೆಮ್ಮದಿ ಇಲ್ದಿರೋ ಜೀವನ ಹೇಗಿರತ್ತೆ ಅಂತ ತೋರಿಸ್ತಿದ್ದೆ. ಆದ್ರೆ ಪ್ರತಾಪ್ ಬಾಸ್ ತರನೇ ನೀವು ಸಾಫ್ಟ್, ತುಂಬಾ ಸಾಫ್ಟ್ ಕಾರ್ನರ್. ನಿಮ್ಮಿಂದನೇ ಎಲ್ಲ ಕಿತ್ಕೋಬಿಟ್ಲು ಮೇಡಮ್. ಒಂದ್ ವೇಳೆ ನಾಳೆ ಮಗುನ ಇಟ್ಕೊಂಡು ನಿಮ್ಮೇಲೆ ಅಧಿಕಾರ ಚಲಾಯಿಸಿದ್ರೆ ಏನ್ ಮಾಡ್ತೀರಾ? ಆ ವಿನುತ ಅಂತೋಳೆ. ನೀವು ಬೀದಿಲಿ ನಿಲ್ಲೋ ತರ ಆದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ? ನೀವು ಎಂತ ದೊಡ್ಡ ಮನುಷ್ಯರು. ನಿಮ್ ಕೈ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ನಿಮ್ಮನ್ನೇ ಮನೆಯಿಂದ ಹೊರಗಡೆ ಹಾಕಿದ್ರೆ ಏನ್ ಮಾಡ್ತೀರಾ ಮೇಡಮ್? ನಾನು ಒಬ್ಬರ ಹತ್ರ ಒಪಿನಿಯನ್ ತಗೊಂಡೆ. ಪ್ರೆಗ್ನೆಂಟ್ ಆದವ್ರಿಗೆ ಶಿಕ್ಷೆ ಅವಧಿ ಕಡಿಮೆ ಆದ್ರೂ ಆಗ್ಬೋದು ಅಂತ ಹೇಳಿದ್ರು. ನನ್ಗೆ ಅದೇ ಚಿಂತೆ ಆಗಿದೆ ಮೇಡಮ್. ಆ ಸತ್ಯನ್ಗೋಸ್ಕರ ವಿನುತ ಪ್ರತಾಪ್ಗೆ ಮೋಸ ಮಾಡ್ಬಿಟ್ಲು. ಯಾರು ಸರಿ ಇಲ್ಲ, ಯಾವುದು ಸರಿ ಇಲ್ಲ, ಇಲ್ಲೆಲ್ಲ ಮೋಸ. ನಾನೇನೇ ಮಾಡಿದ್ರು ತಪ್ಪು. ನಾ ಹುಟ್ಟಿದ ತಪ್ಪು, ಓದಿದ ತಪ್ಪು, ಸ್ಕೂಲ್ಗೆ ಹೋಗಿದ ತಪ್ಪು, ಪ್ರೀತಿಸಿದ ತಪ್ಪು, ಮದುವೆ ಆಗಿತ್ತು ತಪ್ಪು, ಎಲ್ಲ ತಪ್ಪು. ವಿನುತಾ, ಯಾಕೊಬ್ಳೊಬ್ಳೆ ಮಾತಾಡ್ಕೋತಿದ್ಯಾ? ಸಮಾಧಾನ ಮಾಡ್ಕೊ. ಈಗ ಏನೇ ಆದ್ರೂ
ಪ್ರತಾಪ ಮತ್ತೆ ಬರಕ್ಕಿಲ್ಲ. ಜೀವನದಾಗೆ ಎಲ್ಲದನ್ನು ಎದುರಿಸಕ್ ಸಿದ್ಧವಾಗಿರ್ಬೇಕು. ಸುಮ್ಮನೆ ಇರ್ತೀರಾ? ಎಲ್ಲ ಬುದ್ಧಿ ಹೇಳೋರೆ ಆಗ್ಬಿಟ್ಟಿದ್ದೀರಾ ಇಲ್ಲಿ. ನಿಮ್ ಯೋಗ್ಯತೆಗೆ ಯಾರಾದ್ರೂ ಪ್ರತಾಪ್ನ ಹುಡ್ಕೊಂಬರಕ್ಕಾಯ್ತಾ? ಇಷ್ಟೊಂದ್ ಜನ ಇದ್ದೀರಲ್ಲ, ಯಾರಾದ್ರೂ ಒಬ್ರು ಜೀವತ್ವ ಕರ್ಕೊಂಬರಕ್ಕಾಯ್ತಾ? ಇಲ್ವಲ್ಲ, ನೀವ್ಯಾರು ಕರ್ಕೊಂಬರೋ ಪ್ರಯತ್ನ ಮಾಡ್ಲಿಲ್ವಲ್ಲ. ಮತ್ತೆ ಯಾಕೆ ಮಾತಾಡಕ್ ಬರ್ತೀರಾ? ಕೈಲಾಗ್ಲಿಲ್ಲ ಅಂದ್ರೆ ಸುಮ್ನೆ ಇಟ್ಬಿಡ್ಬೇಕು. ಹೌದು ವಿನುತಾ, ನಾವ್ಯಾರು ನಿನ್ ಕಷ್ಟಕ್ಕಾಗ್ಲಿಲ್ಲ, ಆಗ್ಲಿಲ್ಲ. ಪ್ರತಾಪ್ ಇನ್ನಿಲ್ಲ ಬಾವ. ಅವ್ರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ರು. ನನಗೆ ಅವರಲ್ಲಿ ಇರಕ್ಕಾಗ್ತಿಲ್ಲ ಬಾವ, ಇರಕ್ಕಾಗ್ತಿಲ್ಲ. ನಾನಿಸ್ಕೊಂಡಿರೋ ಪ್ರೀತಮ್ಮ ನನ್ನ ಪ್ರತಾಪಕ್ಕೆ ಬೆಂಕಿ ಇಟ್ಟ. ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಸರಿ ಇಲ್ಲ. ವಿನುತಾ, ಬೇಡ ವಿನುತಾ, ಹಾಗೆಲ್ಲ ಆಡ್ಬಾರ್ದು ಕಣವ. ನಿನ್ ತಮ್ಮ ಯಾರು ತಿನ್ಕೊಡೋ, ನಿನ್ ಕಾಲಿಗೆ ಬೀಳ್ತೀನಿ, ಹಾಗೆಲ್ಲ ಮಾತಾಡ್ಬಾರ್ದು. ಸರ್ ಬಿಸಿ ಸರ್, ಸರ್. ನೋಡು, ಕಿರಿಚಬಾರ್ದು. ಪ್ರತಾಪು ಮಲ್ಕೊಂಡಿದ್ದಾರೆ. ನೀನ್ ಕಿರ್ಚಿದ್ರೆ ಅವ್ರಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಡಿಸ್ಟರ್ಬ್ ಮಾಡಬಾರ್ದು ನೀನ್ ಪ್ರತಾಪ್ನ. ನೀವ್ ಮಲ್ಕೊಳ್ಳಿ ಪ್ರತಾಪ್. ನಿನ್ನೆ ಪ್ರೀತಮ್ ನಿಮಗೆ ಬೆಂಕಿ ಹಚ್ಚೋದ್ರಿಂದ ನಿಮ್ಮ ಮೈಯೆಲ್ಲ ಗಾಯ ಆಗ್ಬಿಟ್ಟಿದೆ. ಡಾಕ್ಟ್ರು ಆಯಿಂಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ. ನಾನು ನಿಮಗೆ ಆಯಿಂಟ್ಮೆಂಟ್ ಹಚ್ತೀನಿ, ನೋವಾಗಲ್ಲ. ಮಲ್ಕೊಳ್ಳಿ ನೀವು ಆರಾಮ್ಸೆ. ನಾನು ಹಚ್ತೀನಿ, ನೀವು ಆರಾಮ್ಸೆ ಮಲ್ಕೊಂಡು ನಿದ್ದೆ ಮಾಡಿ. ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ನಾನು ಯಾವಾಗಲೂ ನಿಮ್ಮನ್ನು ನೋಡ್ಕೋತಾ ಇರ್ತೀನಿ ಪ್ರತಾಪ್. ಮಲ್ಕೊಳ್ಳಿ, ಮಲ್ಕೊಳ್ಳಿ. ಕಿರ್ಚಬಾರ್ದು ಅಂತ ಹೇಳಿಲ್ಲ. ನನ್ನ ಪ್ರತಾಪ್ಗೆ ಡಿಸ್ಟರ್ಬ್ ಆಗುತ್ತೆ. ಅವ್ರ ಮೈಯೆಲ್ಲ ಗಾಯ ಆಗಿದೆ, ಅವರು ನಿದ್ದೆ ಮಾಡಬೇಕು. ನೀನು ಕಿರಿಸ್ತಿದ್ರೆ ಅವ್ರಿಗೆ ಎಚ್ಚರ ಆಗಲ್ವಾ? ನಿನ್ ಕೈ ಮುಗ್ದು ಕೇಳ್ಕೊತೀನಿ, ಶಬ್ದ ಮಾಡಬೇಡ. ನೀನು ಅವ್ರನ್ನ ನೋಡ್ಲೇಬೇಕು ಅಂದ್ರೆ ಅವ್ರಿಗೆ ಎಚ್ಚರಿಕೆ ಆದ್ಮೇಲೆ ನಾನೇ ನಿನ್ನ ಬಂದು ಕರಿತೀನಿ. ಆಗ ಬಂದು ಮಾತಾಡ್ಸು, ಆಯ್ತಾ? ಏನ್ ಮಾತಾಡ್ಬೇಡ, ಸುಮ್ಮನೆ ಎದ್ಬಿಡ್ಬೇಕು. ಸುಮ್ಮನೆ ನೀವ್ ಮಲ್ಕೊಳ್ಳಿ ಪ್ರತಾಪ್. ಭಾವ ಗಲಾಟೆ ಮಾಡಲ್ವಂತೆ. ನೀವ್ ಮಲ್ಕೊಳ್ಳಿ. ಹಾಡು ಹೇಳ್ಬೇಕಾ? ಸರಿ ಆಯ್ತು, ಹೇಳ್ತೀನಿ. ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ. ಮಲ್ಕೊಳ್ಳಿ, ಯಾರನ್ನ ಡಿಸ್ಟರ್ಬ್ ಮಾಡೋದು. ಮಲ್ಕೊಳ್ಳಿ. ಬರ್ರಿ ಸಾಮಾನೆಲ್ಲ ಆಚೆ ಹಾಕಿ.
ಆ ಪಾಠ ಸಾಮಾನು ಬ್ಯಾಗ್ ಎಲ್ಲ ಸೋಫಾ ಸೆಟ್. ಯಾರಪ್ಪ ನೀವಿಲ್ಲ? ಎಲ್ಲಿಗೆ ಹೋಗ್ತಾ ಇದ್ರಿ? ಹಲೋ, ಏನ್ ಮಾಡ್ತಾ ಇದೀಯಾ? ಯಾಕೆ ಇದನ್ನೆಲ್ಲ ಎತ್ಕೊಂಡು ಹೋಗ್ತಾ? ಬಿಡಪ್ಪ ನೀನು. ಬಿಡ. ಯಾರಪ್ಪ ನೀನು? ಯಾರು ನೀನು? ಏನ್ ಮಾಡ್ತಾ ಇದ್ಯಾ? ಯಾರೇ ನೀನು? ಬಿಡ ಇಲ್ಲೆಲ್ಲ ಬಿಡು. ಕೆಲಸ ಹೇಳಿದ್ರೆ ಮಾಡ್ತೀವಿ ಸರ್. ಏನ್ ಕೆಲಸ ಹೇಳಿದ್ದಾರೆ? ಯಾರು ಹೇಳಿರೋದು ನಿಮ್ಗೆ ಕೆಲಸ ಹೇಳಿದ್ರು? ಬಿಡಪ್ಪ ನೀನು. ಅಮ್ಮನವ್ರು ಬರ್ತಾರೆ, ಅದೇನು ಮಾತಾಡ್ಕೊಳ್ಳಿ. ಯಾರೇ ಅಮ್ಮನವರು? ಅಮ್ಮನವರಂತೆ ಅಮ್ಮನವರು. ಮರ್ಯಾದೆಯಿಂದ ಹೋದ್ರೆ ಸರಿ. ಯಾರು ಅಮ್ಮನವ್ರು? ಆಯ್ತೇನ್ರಪ್ಪ ಕೆಲಸ ಎಲ್ಲ? ಮೇಡಮ್ ಆಗುತ್ತಲ್ಲ. ವೈಶಾಲಿಗಳೇ, ಏನಿದೆಲ್ಲ? ನನ್ ಮನೆ ಇದು. ಇನ್ ಮುಂದೆ ನೀವು ಇಲ್ಲಿ ಇರ್ಬೇಕಾದ ಅವಶ್ಯಕತೆ ಇಲ್ಲ. ಏನು ಮಾತಾಡದೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಅಲ್ಲ, ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಿ ಹೋಗಿ ಅಂತ ಅಂದ್ರೆ ಹೇಗೆ ಹೇಳಿ? ಇದ್ದಕ್ಕಿದ್ದಾಗೆ ನನ್ನ ಮಗನು ನಾಪತ್ತೆ ಆದ. ಅದಕ್ಕೆ ಕಾರಣ ಯಾರು ಅಂತ ನಾನು ಹೇಳಬೇಕಾಗಿಲ್ಲ. ನಿಮ್ಗಳನ್ನ ನಾನು ಸುಮ್ಮನೆ ಅಂತೂ ಬಿಡೋದಿಲ್ಲ. ಹೊಡೆಯಲಿಂದ ನೋಡಿ, ನಮಗೂ ಸಂಕಟ ಇದೆ, ನಿಮ್ಗೂ ಬೇಸರ ಇದೆ. ಆದ್ರೆ ಒಂದಂತೂ ತನ್ನ ತಿನ್ಬೇಕಾದ್ರೂ ಪ್ರತಾಪ ನೆನ್ಸ್ಕೋಬೇಕು ನಿಲ್ಕೊಂಡು. ಯಾಕಂದ್ರೆ ಅವ್ನು ನಿಮ್ಗೆ ಅಷ್ಟೊಂದು ಸಹಾಯ ಮಾಡಿದಾನೆ. ಆದ್ರೆ ನೀವುಗಳೆಲ್ಲ ಸೇರ್ಕೊಂಡು ಅವನಿಗೆ ಮಾಡಿದ್ದೇನು? ಈ ಮನೆ ಪ್ರತಾಪ್ ಕೊಟ್ಟಿರೋದು, ಆದ್ರೆ ಈ ಮನೆ ನನ್ನ ಹೆಸರಿನಲ್ಲಿದೆ. ಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡ್ಕೋಬಹುದು. ಈ ಮನೆ ನಿಮ್ದೆ, ಒಪ್ಕೋತೀನಿ. ರಂಜಿತಾ ಇನ್ನು ಸ್ಕೂಲಿಂದ ಬಂದಿಲ್ಲ. ನಮ್ಮ ಪರಿಸ್ಥಿತಿನೂ ವಿವರಿಸಿದ್ರೆ ಅದನ್ನು ಕೇಳೋ ತಾಳ್ಮೆ ನಿಮ್ಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು 2 ದಿವಸ ಕಾಲಾವಕಾಶ ಕೊಡಿ ಅಷ್ಟೇ. ನಿಂತು ನಿಲ್ವಲ್ಲೇ ಮನೆ ಖಾಲಿ ಮಾಡಿ ಅಂದ್ರೆ ಹೇಗೆ? ಆಳ್ಗಳು ಬಂದು ಕತ್ ಹಿಡಿದು ದಬ್ತಾರ ಆಚೆಗೆ. ಇನ್ 2 ನಿಮಿಷದಲ್ಲಿ ನೀವಾಗೆ ಮನೆ ಖಾಲಿ ಮಾಡಿದ್ರೆ ಸರಿ. ನನ್ನ ಮಗನ್ ಕೊಂದೋರ್ ನೀವು. ಸುಮ್ನೆ ಬಿಟ್ಬಿಡ್ಬೇಕಾ ನಿಮ್ಮನ್ನ? ತಪ್ಪು ತಿಳ್ಕೊಂಡಿದ್ರ ನೀವು? ಇದೆಲ್ಲದ್ರ ಹಿಂದೆ ಯಾರಿದ್ದಾರೆ ಅಂತ ಸದ್ಯದಲ್ಲೇ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಅದಕ್ಕೆ ಬೇಕಾದ ಆಧಾರ ಹೊರಡೇ. ಹೊರಡ್ತಿರೋ ಅಥವಾ ಪೊಲೀಸರು ಬಂದು ಹಾದಿರಂಪ ಬೀದಿರಂಪ ಆಗ್ಬೇಕಾ? ಲೇಡಿ ಪಿಸಿಗಳು ಬಂದ್ರೆ ನಿನ್ ಹೆಂಡತಿ ಜಡೆಗೋ ಸೆರ್ಗೋ ಕೈ ಹಾಕ್ತಾರೆ. ಹಾಗಾಗ್ಬೇಕು ಅನ್ನೋದಾದ್ರೆ ಇಲ್ಲೇ ಇರಿ. ನಾನು ಕರೆಸ್ತೀನಿ ಪೊಲೀಸರನ್ನ. ಫೋನ್ ಕೊಡೋ. ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ. ಬೇಡ. ಮನೆಗೆ ಹೋಗಿ. ಎಲ್ಲಿಗ್ರಿ? ರಸ್ತೆಗೆ ಹೋದ ಕಡೆ. ಬಾ. ಯಾಕೆ ತಗೊಳ್ತಾ ಇದೀಯಾ ಇದನ್ನೆಲ್ಲ? ಎಲ್ಲಿಡ್ತೀಯ? ಕಣ್ಣು ಮುಂದೆ ಇರೋದು ರಸ್ತೆ.
ಎಲ್ಲಿರ್ತೀವಿ ಅಂತಾನೆ ಗೊತ್ತಿಲ್ಲ. ಇದೆಲ್ಲ ಬೇಡ ಅಲ್ವಾ? ಹೊಡೆಸ್ಕೊಳ್ಳೋ ಮನಸ್ಸಿಗಿಂತ ತಡ್ಕೊಳ್ಳೋ ತಾಳ್ಮೆ ಇರಬೇಕು. ಆಗ ದೇವ್ರು ಎಲ್ಲರೂ ಕಾಪಾಡ್ತಾನೆ. ನಡಿ, ರಂಜಿತ್ ಸ್ಕೂಲ್ ಗೇಟ್ ಹೋಗ್ತೇನೆ ಅಂದ್ಕೊಂಡು. ನಿನಗಾಗಿರೋ ಅನ್ಯಾಯಕ್ಕೆ ಪ್ರತೀಕಾರದ ಆಟನ ಶುರು ಮಾಡಿದ್ದೀನಿ ಸನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಅವ್ರು ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನೋಡ್ತಾ ಇರು. ಹಲೋ ಅಮ್ಮ, ನಾನು ಸಾವಿತ್ರಿ. ನಾನು ವೈಶಾಲಿ. ವೈಶಾಲಿ ಅವರ? ಏನ್ ಹೇಳು, ನಾನು ಹೊರಡ್ಬೇಕು. ಅಮ್ಮನ ಹತ್ರ ಮಾತಾಡ್ಬೇಕಿತ್ತು. ಇಲ್ಲಿ ಅವರಿಲ್ಲ. ಎಲ್ಲಿ ಹೋದ್ರು? ಎಲ್ಲಿ ಸಾಯಕ್ ಹೋದ್ರು. ಅವ್ರೆಲ್ಲಿ ಸಾಯ್ತಾರೆ? ಪಾಪಿಗಳು ಚಿರಾಯುತ್ತಾನೆ. ವೈಶಾಲಿ ಅವರೇ, ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಇದು ನನ್ನ ಮನೆ, ಖಾಲಿ ಮಾಡಿಸಿದ್ದೀನಿ. ಅನುಭವಿಸ್ತೀರ ಕಣೆ. ಈಗ ಶುರುವಾಗಿದೆ. ಒಬ್ಬೊಬ್ರು ಹೇಗೆ ನರಕದಲ್ಲಿ ಬಿದ್ದು ಒತ್ತಾಡ್ತೀರ ನೋಡ್ತಾ ಇರಿ. ನಿಮ್ಮ ಅಪ್ಪ ಅಮ್ಮ ರಸ್ತೆನಲ್ಲಿ ನಿಂತಿರ್ಬೇಕು. ನೀ ಹಿಂಗೆ ಗಾಬರಿ ಮಾಡ್ಕೊಂಡ್ರೆ ನಿನಗೆ BP ಬರ್ತದೆ ಅಷ್ಟೇಯ. ವೈಶಾಲಿ ಅವರು ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಅತ್ತೆ ಎಲ್ಲಿಗೆ ಹೋಗ್ತಾರೋ ಏನೋ. ಏನು ಆಗಿರಕ್ಕಿಲ್ಲ, ಏನೋ ಒಂದು ವ್ಯವಸ್ಥೆ ಮಾಡ್ಕೊಂತಾರೆ. ಚಿಕ್ಕ ಮಕ್ಕಳ ಅವರು ಜೀವನ ನೋಡವ್ರೆ. ಸಮಾಧಾನ ಮಾಡ್ಕ. ಏನ್ ವ್ಯವಸ್ಥೆ ಮಾಡ್ಕೋತಾರೆ ಅತ್ತೆ? ಬಾಡಿಗೆ ಮನೆ ಮಾಡಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಈಗ ಫೋನು ತೆಗಿತಾ ಇಲ್ಲ. ತುಂಬಾ ಭಯ ಆಗ್ತಿದೆ ಅತ್ತೆ. ಅವ್ರ ಕೈನಾಗ ಏನು ಇಲ್ಲ ಅಂದಿದ್ರೆ ನಿನ್ಗೆ ಫೋನ್ ಮಾಡಿರೋರು. ಫೋನ್ ಮಾಡ್ಲಿಲ್ಲ ಅಂದ್ರೆ ಏನೋ ದಾರಿ ಕಣ್ಕೊಂಡವ್ರೆ, ಅದಕ್ಕೆ ಫೋನ್ ಮಾಡಿಲ್ಲ. ಇಲ್ಲ ಅತ್ತೆ, ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಈಗಾಗ್ಲೇ ಅರ್ಧ ಕುಸ್ತು ಹೋಗಿದ್ದಾರೆ. ಅಮ್ಮನ ಮನ್ಸು ತುಂಬಾ ಸೂಕ್ಷ್ಮ, ಧೈರ್ಯ ಕಡಿಮೆ. ಅವಳ ಆರೋಗ್ಯ ಬೇರೆ ಸರಿಗಿಲ್ಲ. ಒಂದ್ರ ಮೇಲೊಂದು ಏಟ್ ಬೀಳ್ತಾನೆ ಇದೆ. ಹೇಗ್ ತಡ್ಕೋತಾರೋ ಏನೋ, ಏನ್ ಕತೆನೋ. ವಿಂದಂತ ಹೋಗಿರ್ಬೇಕು. ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಅಷ್ಟಿಷ್ಟು ದುಡ್ಡು ಮಾಡ್ಕೊಂಡಿರ್ತಾಳೆ. ದುಡ್ಡಿನ ಸಹಾಯಕ್ಕೆ ಅವಳ ಹತ್ರ ಹೋಗವ್ರ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳು.
ಕೆಟ್ಟದೇನು ಆಗಿರಕ್ಕಿಲ್ಲ. ಹಾ ಮಾಡು ಮಾಡು.